ರೈತರಲ್ಲಿ ನಾನೊಬ್ಬನೇ ರಾಷ್ಟ್ರ ಸಂಪತ್ತೆಂದು ಸರ್ಪದಂತೆ ಹೆಡೆ ಎತ್ತಿ ಮೆರೆಯುತ್ತಿರುವ ಆ ಶಿವಶಕ್ತಿಯರ ಬಾಳಿಗೆ ಇಂದು ನಾ ಕುಂಗಿ ಊದುವ ಹಾಮಾರಿಗನಾಗಲೇಬೇಕು. ಗರಿನಾಗರ ಜಾತಿಯ ಸಿಯ ಈ ವರ್ಷದ ಬೆಳೆಗಾಲದ ಸ್ಪರ್ಧೆಯಲ್ಲಿ ನನ್ನನ್ನು ಹಿಂದೆ ಸರಿಸಿ ದೊಡ್ಡ ರೈತ ನಡೆಸಿಕೊಂಡ ನಿನ್ನ ಮೇಲಿನ ನನ್ನ ಸೇರಿನ ಜ್ವಾಲೆ ನಂದಬೇಕಾದರೆ ನಾಳೆ ರಾತ್ರಿ ಬೆಳಗ್ಗೆ ನಿಂತಿರುವ ನಿನ್ನ ಕೋಲದ ಗೂಡಿಗೆ ಬೆಂಕಿ ಹಚ್ಚಿ ನನ್ನ ಹೊಟ್ಟೆಯಲ್ಲಿ ದಗದಗಿಸುತ್ತಿರುವ ಶಾವಾಗ್ನಿಯನ್ನು ಶಾಂತಪಡಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ರುದ್ರೇಗೌಡನೇ ಅಲ್ಲ. ಮನೆಯಲ್ಲಿ ಗೌಡ್ರು ಇಲ್ಲವೇ? ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ನಿಮ್ಮನ್ನು ಕಾಣಬೇಕೆಂದು ಬಂದಿದ್ದಾನೆ. ಅವನೇ ನನ್ನ ರವಿ ಇನ್ಸ್ಪೆಕ್ಟರ್ ಅವರು ಬನ್ನಿ ಸರ್, ಕುಳಿತುಕೊಳ್ಳಿ. ಇರಲಿ ಇರಲಿ, ಮಾವನ ಮಣಿ ಅಂದರೆ ನನ್ನ ಮಣಿ ಇದ್ದಂತೆ. ನೋಡ್ರಿ, ಎಲ್ಲರೂ ಕ್ಷೇಮ ತಾನೆ? ಹಾ, ತಮ್ಮಂತ ಅಳಿಯಂದಿರು ನನ್ನ ಬಲಗೈ ಆಗಿರುವಾಗ ನನ್ನ ಕ್ಷೇಮಕ್ಕೇನು ಕೊರತೆ ಇಲ್ಲ ಸಾಹೇಬ್ರೆ. ಇವನು ನನ್ನ ಮಿಲ್ ಮ್ಯಾನೇಜರ್ ನಾಗರಾಜ್ ಅಂತ. ಈತ ನನ್ನ ಗೆಳೆಯ ತಲಾಟಿ ರಂಗನಾಥ್ ಅಂತ. ಈತ ನಾವು ನಮಗ ಹುಡ್ರ ಮನ್ಯಾಗಿರು ತಲಾಟಿದೆಪ್ಪ. ಸರಿ ಸಾಹೇಬ್ರ, ಇನ್ಸ್ಪೆಕ್ಟರ್, ಈತ ರೋಷ ದೇಶಕ್ಕೆ ಅಡ್ಡಿಯಾದ ಕುಂಡಿಗಳ ಕಣ್ಣನ್ನು ಕೊಟ್ಟು ಹಣ್ಣ ಬಿಟ್ಟ ದಣಿಯ ಪ್ರಾಣ ಕ್ಷಣ ಕಾಲ ಬಿಡದೆ ಕಾಪಾಡುವ ನನ್ನ ಬಲಗೈ ಬಂಟ ಅಂತ. ಹೇಳಿದವ್ರಿ, ಏಕೆ ಬರ್ಲಿಕ್ಕೆ ಹೇಳ್ತೀರಂತೆ? ಹಾ, ಬರಲಿಕ್ಕೆ ಹೇಳಬೇಕಾಗಿದೆ ಇನ್ಸ್ಪೆಕ್ಟರ್, ಹೇಳಬೇಕಾಗಿದೆ. ಇನ್ಸ್ಪೆಕ್ಟರ್, ನೀನು ಬೇರೆ ಯಾರು ಅಲ್ಲ, ನನ್ನ ಸೋದರಳಿಯ ಇನ್ಸ್ಪೆಕ್ಟರ್. ನಾನು ಹೇಳಿದ ಹಾಗೆ ನೀನು ಕೇಳಿದರೆ ಹಣ್ಣಿನಿಂದ ನಿನ್ನ ಮನೆ ಕಟ್ಟಿಕೊಳ್ಳಬಹುದು. ಹೌದು,
ಕೊಂಡು ಶಕ್ತಿನಿಂದ ಮೆರೆಯುವ ಆ ಶಿವಶಕ್ತಿಯರ ಜೋಳದ ಗೂಡಿಗೆ ಬೆಂಕಿ ಬೆಂಕಿ ಇಟ್ಟ ವ್ಯಕ್ತಿ ಬೇರೆ ಯಾರೋ ನಾನೇ. ಹೌದು, ಈ ಕೇಸಿಗೆ ಕಣ್ಮುಚ್ಚಿ ಹಣ ಕೊಡುತ್ತೇವೆ. ಕೈ ಬಿಚ್ಚಿ ಈ ಕೇಸನ್ನು ಕಿತ್ತು ಹಾಕಿದೆ. ಅದು ನಮ್ಮದಂತೂ ಯಾರಿಗೆ ಗೊತ್ತಾಗಬಾರದು. ಸಾಹೇಬ್ರ, ಇವತ್ತಿನಿಂದ ನೀವು ಈ ನಮ್ಮ ಗೌಡ್ರ ಕೇಸಿಗೆ ಕೈ ಹಾಕಿದಿರಿ ಅಂದ್ರ ಹಾಕಿದ ಕೈ ರೀ ತಕ್ಕೊಳಕ ಪುರ್ಸೊತ್ತ ಸಿಗುಲ್ರಿ ಅಪ್ಪ. ಇನ್ಸ್ಪೆಕ್ಟರ್, ಪ್ರಾಣಕ್ಕೆ ಎದುರಿ ಈ ಕೇಸನ್ನು ಬಿಡುತ್ತೇನೆ ಎಂದು ಹೆಂಚಾರದರೆ ನಿಮ್ಮ ಪ್ರಾಣ ರಕ್ಷೆಗೆ ಕೊಡ್ಲಿಕ್ಕೆ ಸದಾ ಸಿದ್ಧನೆಂದು ತಿಳಿಯಿರಿ. ನಾವು ಮಾಡುವ ಕೆಲಸ ಸಿದ್ಧಿಯಾಗಿ ಮಾಡಿದರೆ ಸಾಧ್ಯವಿಲ್ಲದೆ ಕರ್ನಾಟಕದ SP ಆಗುತ್ತೀಯಾ? ಇಷ್ಟೆಲ್ಲ ನೀವು ನನ್ನನ್ನು ಬೆಂಬಲಿಸುತ್ತಿರುವಾಗ ನಾನೇಕೆ ನಿಮ್ಮನ್ನು ಕೈ ಬಿಡಲಿ? ಮೊದಲೇ ಈ ಕೇಸು ಯಾರ್ದು ಅಂತ ಗೊತ್ತೂ ಇಲ್ಲ. ಇನ್ನು ಎತ್ತಾಕಿ ಬಿಡುತ್ತೇನೆ, ಓಕೆನಾ? ಓಕೆ ಇನ್ಸ್ಪೆಕ್ಟರ್, ಓಕೆ. ತಲಾಟಿ ಅವರೇ, ಇನ್ಸ್ಪೆಕ್ಟರ್ಗೆ ಶುಭ ದಿನದ ಶುಭ ವಾರ್ತೆಯೊಂದಿಗೆ ಅಡ್ವಾನ್ಸ್ 50,000 ರೂಪಾಯಿ ಹಣ ಕೊಟ್ಟು ಕಳಿಸ್ಬಿಡು. ಮತ್ತೆ ಆಮೇಲೆ ಭೇಟಿಯಾಗುವಂತೆ. ನಮ್ಮೆಲ್ಲರ ಕೊನೆ ಮಾತು ಇದು. 500 ಯಾಕೋ 1,00,000 ಕೊಟ್ಟು ಬಿಡುತ್ತೇವೆ. ಸಾಹೇಬ್ರ, ಇನ್ಸ್ಪೆಕ್ಟರ್, ಇನ್ನು ಬೇಕಿದ್ದರೆ ಬಾಯಿ ಬಿಚ್ಚಿ ಕೇಳು. ಹಣದ ರಾಶಿಯನ್ನು ಒಟ್ಟಿ ಬಿಡುತ್ತೇನೆ. ಇನ್ಸ್ಪೆಕ್ಟರ್, ನೀನು ಬೇಡಿದಾಗ ಬೇಡಿದಷ್ಟು ಹಣ ಕೊಡ್ತೇನೆ. ಆದರೆ ನಾನು ಹೇಳಿದ ಹಾಗೆ ಮಾಡಬೇಕು. ಅದಕ್ಕೆ ತಪ್ಪಿ ನಡೆದರೆ ಈ ನಿನ್ನ ಕಾಕಿನೂ ಉಳಿಯುವುದಿಲ್ಲ, ನೀನು ಉಳಿಯುವುದಿಲ್ಲ. ಹೌದು, ನಮ್ಮೆಲ್ಲರ ಕೊನೆ ಮಾತು. ಬಿತ್ತಿದ ಬೀಜ, ಆ ಬೀಜ ಕೊಡುವ ಸಸಿಯ ಹುಟ್ಟಬೇಕು ಹೊರತು ಬೇರೆ ಬೀಜ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಗೌಡರಿಗೆ ಮಾವು ನೆನೆಸಿಕೊಂಡಿರುವ ನಿಮ್ಮ ನಿರ್ಧಾರವೇ ನನ್ನ ನಿರ್ಧಾರ. ಈ 7 ಹಳ್ಳಿಗೆ ಒಡೆ ನಡೆಸಿಕೊಂಡಿರುವ ನಿಮ್ಮ ಹೊರ ಸದಾ ಹಸ್ತ ಮಸ್ತಕದ ನನ್ನ ಮಸ್ತಕದ ಮೇಲೆ ಇರುವಾಗ ನಾನೇಕೆ ನಿಮ್ಮನ್ನು ಕೈ ಬಿಡಲಿ? ನಾನಿನ್ನು ಬರ್ತೇನೆ ಗೌಡ್ರೆ. ಆಯ್ತು ಇನ್ಸ್ಪೆಕ್ಟರ್, ಹೋಗಿ ಬನ್ನಿ. ಕಾಕಿ ಬಟ್ಟೆಯಂತೂ ನಮ್ಮ ಕೈವಶಕ್ಕೆ ಬಿತ್ತು. ಪ್ರಸಂಗ ಬಿದ್ದರೆ ಕಾಗಿ ಯಜಮಾನರು ನೀವು ಆಗಿಬಿಡಿ. ನಾಗರಾಜ್, ಕಾಜಿ ಯಜಮಾನರಷ್ಟೇ ಏಕೆ, ಪ್ರಸಂಗ ಬಿದ್ದರೆ ಆ ಕೈಲಾಸದ ಪರಶಿವನ ಯಜಮಾನ ಕೂಡ ನಾನಾಗ್ತೇನೆ. ಆದರೆ ಅದಕ್ಕೆಲ್ಲ ನಿಮ್ಮಂತ ಗೆಳೆಯರ ಸಹಕಾರ ನನಗೆ ಅಗತ್ಯವಾಗಿ ಬೇಕು.
ಜಾತಿ ಮತಗಳಲ್ಲಿ ನಾವಿಬ್ಬರು ಬೇರೆ ಆಗಿದ್ದರು ಒಂದೇ ತಾಯಿಯ ಮಕ್ಕಳೆಂದು ತಿಳಿಯರಿ. ಕೂಲಿ ಮಾಲಕನೆಂಬ ಭೇದವಿದ್ದರೆ ನಾವಿಬ್ಬರು ಸೋದರೆಂದು ತಿಳಿಯರಿ. ಒಟ್ಟಾರೆ ಒಗ್ಗಟ್ಟಿನಿಂದ ನಡೆಯುತ್ತಿರುವ ಈ ನಮ್ಮ ಬಿಗಿ ಸಂಸಾರಕ್ಕೆ ಯಾರಾದರೂ ಕಣ್ಣು ಹಾಕಿ ಕೊಳೆ ಇಡಲು ಬಂದರೆ ಇದೇ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಮಾಡಿಬಿಡುತ್ತೇವೆ. ನಂಬಿಕೆ ತಾನೇ? ನಂಬಿದೆ ನಾಗರಾಜ್, ನಂಬಿದೆ. ಇಂದಿನಿಂದ ನೀನು ನನ್ನ ಒಡ ಹುಟ್ಟಿದ ಸಹೋದರ. ನಾಗರಾಜ್, ತೆಗೆದುಕೋ ಈ ಹಣವನ್ನು. ಆಳುಗಳಿಗೆಲ್ಲ ಸಂಬಳ ಕೊಟ್ಟು ಶೇಂಗಾ ಖರೀದಿಗೆ ಹೋಗೋ. ದೊಡ್ಡ ರೈತನೆನಿಸಿಕೊಂಡು ಸೊಚ್ಚಿನಿಂದ ಮೆರೆಯುವ ಆ ಪಟ್ಟಿಮದ ಶಕ್ತಿ ಇನ್ನೊಂದು ಸಾರೆ ನಮ್ಮ ಆಳುಗಳ ತಂಟೆಗೆ ಬಂದರೆ ಅಂದೇ ಅವನ ಗಂಟಲ ಕೊಳೆ ಬಿಡಿಸಿ ಬಿಸಾಕಿ ಬಂದ್ಬಿಡು. ಅಪ್ಪಣೆ ಆದರೆ ಹಿಂದೆ ಅವನ ರುಂಡ ಕಡಿಯಲು ಅವನ ಮಾಂಸವನ್ನು ನರಿ ನಾಯಿಗಳಿಗೆ ಹಾಕಿ ಬಿಡುತ್ತಾರೆ. ಶಬಾಷ್ ಕಾಳ, ಶಬಾಷ್.